ತನಿಖಾ ವರದಿಯಲ್ಲಿ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಇದೀಗ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡಿದ್ದು ಬಟಾಬಯಲಾಗಿದೆ. ತನಿಖಾ ವರದಿ ಸಲ್ಲಿಕೆ ಬಗ್ಗೆ ಧರ್ಮಸ್ಥಳದಿಂದ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆಗಿರುವುದು ಸ್ಪಷ್ಟವಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಎಸ್ಐಟಿಯಿಂದ ಪ್ರಾಥಮಿಕ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದೆ. ಇದು ಕೂಡ ಒಂದು ಉದಾಹರಣೆಯಾಗಿದೆ. ಮತ್ತೆ ಈ ರೀತಿ ಆಗದಂತೆ ಸರ್ಕಾರ ಎಚ್ಚರಿಕೆಯನ್ನ ವಹಿಸಲಿ ಅಂತ ಧರ್ಮಸ್ಥಳ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಷಡ್ಯಂತ್ರದ ಹಿಂದಿರುವವರಿಗೆ ಕಾನೂನು ಕ್ರಮವನ್ನು ಜರುಗಿಸಲಿ. ತಪ್ಪಿತಸ್ಥರಿಗೆ ಅತ್ಯಂತ ಕಠಿಣವಾಗಿರ್ತಕ್ಕಂತಹ ಕ್ರಮಕ್ಕೆ ಒತ್ತಾಯವನ್ನ ಮಾಡ್ತೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ನಲ್ಲಿ. ದಿನೇಶ್, ನಾವು ನೋಡ್ತಾ ಇದ್ದೀವಿ, ದಿನವಿಡೀ ಕಳೆದಂತೆ ಧರ್ಮಸ್ಥಳದ ಒಂದೊಂದು ಮುಖವಾಡ ಕಳಚಿ ಬೀಳ್ತಾ ಇದೆ. ಇದೀಗ ತನಿಖಾ ವರದಿಯಲ್ಲಿ ಬುರುಡೆಯ ಒಂದೊಂದು ಷಡ್ಯಂತ್ರದ ರಿವೇಲ್ ಬಟಾಬಯಲಾಗ್ತಾ ಇದೆ. ಈ ಎಲ್ಲವನ್ನು ಇದೀಗ ಎಸ್ಐಟಿ ವರದಿಯಲ್ಲೂ ಕೂಡ ಉಲ್ಲೇಖ ಮಾಡಿದೆ. ತಪ್ಪಿತಸ್ಥರಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಲಿ ಅಂತ ಧರ್ಮಸ್ಥಳದ ಎಲ್ಲ ಗ್ರಾಮಸ್ಥರು ಹಾಗಿರತಕ್ಕಂತಹ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ದಿನೇಶ್? ಹೌದು ವೀರೇಶ್, ಈ ಒಂದು ಧರ್ಮಸ್ಥಳ ಶವಹೂತಿಟ್ಟ ಪ್ರಕರಣ ಏನಿದೆ, ಇದೊಂದು ರೀತಿಯಲ್ಲಿ ಈಗ ಅಂತಿಮ ಘಟ್ಟವನ್ನು ತಲುಪ್ತಿದೆ ಅಂತ ಹೇಳ್ಬೋದು. ಬೇರೆ ಬೇರೆ ರೀತಿಯಾದಂಥ ತಿರುವುಗಳು, ಬೇರೆ ಬೇರೆ ರೀತಿಯಾದಂಥ ರೋಚಕತೆಗಳು ಈ ಒಂದು ಪ್ರಕರಣದಲ್ಲಿ ಸೃಷ್ಟಿಯಾಗ್ತಾ ಇತ್ತು. ಆ ಬಳಿಕ SIT ಅನ್ನುವಂಥದ್ದು ಸುದೀರ್ಘವಾಗಿ ತನಿಖೆ ಮಾಡಲಾಗಿತ್ತು. ಅಂದರೆ ಚಿನ್ನಯ್ಯನನ್ನು ಅಥವಾ ಆತ ಬುರುಡೆ ಗ್ಯಾಂಗ್ಗಳನ್ನು ಜೊತೆಗೆ ಧರ್ಮಸ್ಥಳದ ಗ್ರಾಮಸ್ಥರನ್ನು ವಿವಿಧ ರೀತಿಯಾಗಿ ತನಿಖೆ ಮಾಡಿ ಆ ಬಳಿಕ ಏನು SIT ಕೋರ್ಟಿಗೆ ವರದಿಯನ್ನು ಕೂಡ ಒಪ್ಪಿಸಿತ್ತು. ವರದಿಯ ವಿಚಾರಗಳು ಈಗಾಗಲೇ ಬಹಿರಂಗ ಆಗಿರುವಂಥದ್ದು. ವರದಿಯಲ್ಲಿ ಯಾವ ರೀತಿಯಾಗಿ ಷಡ್ಯಂತ್ರ ರೂಪಿಸಿದ್ದಾರೆ ಅನ್ನುವಂಥ ವಿಚಾರಗಳನ್ನು ಎಳೆ ಎಳೆಯಾಗಿ ಅದರಲ್ಲಿ ಬರೆಯಲಾಗಿದೆ. ಪ್ರಮುಖವಾಗಿ ಹೇಳಬೇಕಾದ್ರೆ ಏನು 6 ಮಂದಿ ಅಂದರೆ ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಟಿ ಜಯಂತ್, ವಿಠಲಗೌಡ, ಸುಜಾತ ಭಟ್, ಇವರು 6 ಮಂದಿ ಸೇರಿಕೊಂಡು ಈ 6 ಮಂದಿ ಶಾಮೀಲಾಗಿಕೊಂಡು ದೇವಸ್ಥಾನವನ್ನು ಅಂದರೆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ಈ ರೀತಿಯಾದಂಥ ಸಂಚು ರೂಪಿಸಿದ್ದು ಎಲ್ಲವೂ ಕೂಡ ಒಂದು ವರದಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು. ಅದರ ಜೊತೆಗೆ ಚಿನ್ನಯ್ಯನನ್ನು ಕರೆದುಕೊಂಡು ಬಂದದ್ದು, ಆತನಿಗೆ ಬುರುಡೆಯನ್ನು ನೀಡಿದ್ದು, ಆ ಬಳಿಕ ಆತನಿಗೆ ಸುಳ್ಳು ಹೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಣ ನೀಡಿ ಆತನನ್ನು ಪುಸಲಾಯಿಸಿದ್ದು ಎಲ್ಲವೂ ಕೂಡ ಆ ಒಂದು ವರದಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು. ಸದ್ಯ ವರದಿಯ ವಿಚಾರಗಳು ಬಹಿರಂಗ ಆಗಿರುವಂಥದ್ದು. ಜೊತೆಗೆ ಇವರೇ ಇದ್ದುಕೊಂಡು ಈ ರೀತಿಯಾಗಿ ಷಡ್ಯಂತ್ರ ರೂಪಿಸಿದ್ದು ಎಲ್ಲವೂ ಕೂಡ ಆ ಒಂದು ವರದಿಯಲ್ಲಿ ಬಹಿರಂಗ ಆಗಿದೆ. ವರದಿ ಬಹಿರಂಗ ಆದ ಬಳಿಕ ಸಾರ್ವಜನಿಕ ವಲಯದಲ್ಲೂ ಕೂಡ ಈ ವಿಚಾರವಾಗಿ ಬಹಳಷ್ಟು ಚರ್ಚೆ ಆಗ್ತಿದೆ. ಪ್ರಮುಖವಾಗಿ ಧರ್ಮಸ್ಥಳ ಕ್ಷೇತ್ರದ ಭಕ್ತರು ಕೂಡ ಒಂದಷ್ಟು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥ, ಅಂದರೆ ಕ್ಷೇತ್ರದ ಹೆಸರನ್ನು ಹಾಳು ಮಾಡೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ಷಡ್ಯಂತ್ರ ರೂಪಿಸಲಾಗಿತ್ತು. ಅದೆಲ್ಲವೂ ಕೂಡ ಈಗ ವರದಿಯಲ್ಲಿ ಬಹಿರಂಗ ಆಗಿದೆ. ಮುಂದಿನ ದಿನಗಳಲ್ಲಿ ಯಾರೆಲ್ಲ ಈ ರೀತಿಯಾಗಿ ಏನು ಷಡ್ಯಂತ್ರ ರೂಪಿಸಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಧರ್ಮಸ್ಥಳ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ವೀರೇಶ್, ಥ್ಯಾಂಕ್ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ತನಿಖಾ ವರದಿಯಲ್ಲಿ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಇದೀಗ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡಿದ್ದು ಬಟಾಬಯಲಾಗಿದೆ. ತನಿಖಾ ವರದಿ ಸಲ್ಲಿಕೆ ಬಗ್ಗೆ ಧರ್ಮಸ್ಥಳದಿಂದ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆಗಿರುವುದು ಸ್ಪಷ್ಟವಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. SITಯಿಂದ ಪ್ರಾಥಮಿಕ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದೆ. ಇದು ಕೂಡ ಒಂದು ಉದಾಹರಣೆಯಾಗಿದೆ. ಮತ್ತೆ ಈ ರೀತಿ ಆಗದಂತೆ ಸರ್ಕಾರ ಎಚ್ಚರಿಕೆಯನ್ನ ವಹಿಸಲಿ ಅಂತ ಧರ್ಮಸ್ಥಳ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಷಡ್ಯಂತ್ರದ ಹಿಂದಿರುವವರಿಗೆ ಕಾನೂನು ಕ್ರಮವನ್ನು ಜರುಗಿಸಲಿ. ತಪ್ಪಿತಸ್ಥರಿಗೆ ಅತ್ಯಂತ ಕಠಿಣವಾಗಿರ್ತಕ್ಕಂತಹ ಕ್ರಮಕ್ಕೆ ಒತ್ತಾಯವನ್ನ ಮಾಡ್ತೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ನಲ್ಲಿ. ದಿನೇಶ್, ನಾವು ನೋಡ್ತಾ ಇದ್ದೀವಿ, ದಿನವಿಡೀ ಕಳೆದಂತೆ ಧರ್ಮಸ್ಥಳದ ಒಂದೊಂದು ಮುಖವಾಡ ಕಳಚಿ ಬೀಳ್ತಾ ಇದೆ. ಇದೀಗ ತನಿಖಾ ವರದಿಯಲ್ಲಿ ಬುರುಡೆಯ ಒಂದೊಂದು ಷಡ್ಯಂತ್ರದ ರಿವೇಲ್ ಬಟಾಬಯಲಾಗ್ತಾ ಇದೆ. ಈ ಎಲ್ಲವನ್ನು ಇದೀಗ SIT ವರದಿಯಲ್ಲೂ ಕೂಡ ಉಲ್ಲೇಖ ಮಾಡಿದೆ. ತಪ್ಪಿತಸ್ಥರಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಲಿ ಅಂತ ಧರ್ಮಸ್ಥಳದ ಎಲ್ಲ ಗ್ರಾಮಸ್ಥರು ಹಾಗಿರತಕ್ಕಂತಹ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ದಿನೇಶ್?
ಶವಹೂತಿಟ್ಟ ಪ್ರಕರಣ ಏನಿದೆ ಇದೊಂದು ರೀತಿಯಲ್ಲಿ ಈಗ ಅಂತಿಮ ಘಟ್ಟವನ್ನು ತಲುಪ್ತಿದೆ ಅಂತ ಹೇಳ್ಬೋದು. ಬೇರೆ ಬೇರೆ ರೀತಿಯಾದಂಥ ತಿರುವುಗಳು, ಬೇರೆ ಬೇರೆ ರೀತಿಯಾದಂಥ ರೋಚಕತೆಗಳು ಈ ಒಂದು ಪ್ರಕರಣದಲ್ಲಿ ಸೃಷ್ಟಿಯಾಗ್ತಾ ಇತ್ತು. ಆ ಬಳಿಕ SIT ಅನ್ನುವಂಥದ್ದು ಸುದೀರ್ಘವಾಗಿ ತನಿಖೆ ಮಾಡಲಾಗಿತ್ತು. ಅಂದರೆ ಚಿನ್ನಯ್ಯನನ್ನು ಅಥವಾ ಆತ ಬುರುಡೆ ಗ್ಯಾಂಗ್ಗಳನ್ನು ಜೊತೆಗೆ ಧರ್ಮಸ್ಥಳದ ಗ್ರಾಮಸ್ಥರನ್ನು ವಿವಿಧ ರೀತಿಯಾಗಿ ತನಿಖೆ ಮಾಡಿ ಆ ಬಳಿಕ ಏನು SIT ಕೋರ್ಟಿಗೆ ವರದಿಯನ್ನು ಕೂಡ ಒಪ್ಪಿಸಿತ್ತು. ವರದಿಯ ವಿಚಾರಗಳು ಈಗಾಗಲೇ ಬಹಿರಂಗ ಆಗಿರುವಂಥದ್ದು. ವರದಿಯಲ್ಲಿ ಯಾವ ರೀತಿಯಾಗಿ ಷಡ್ಯಂತ್ರ ರೂಪಿಸಿದ್ದಾರೆ ಅನ್ನುವಂಥ ವಿಚಾರಗಳನ್ನು ಎಳೆ ಎಳೆಯಾಗಿ ಅದರಲ್ಲಿ ಬರೆಯಲಾಗಿದೆ. ಪ್ರಮುಖವಾಗಿ ಹೇಳಬೇಕಾದ್ರೆ ಏನು 6 ಮಂದಿ ಅಂದರೆ ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣವರ್, T ಜಯಂತ್, ವಿಠಲಗೌಡ, ಸುಜಾತ ಭಟ್ ಇವರು 6 ಮಂದಿ ಸೇರಿಕೊಂಡು ಈ 6 ಮಂದಿ ಶಾಮೀಲಾಗಿಕೊಂಡು ದೇವಸ್ಥಾನವನ್ನು ಅಂದರೆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ಈ ರೀತಿಯಾದಂಥ ಸಂಚು ರೂಪಿಸಿದ್ದು ಎಲ್ಲವೂ ಕೂಡ ಒಂದು ವರದಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು. ಅದರ ಜೊತೆಗೆ ಚಿನ್ನಯ್ಯನನ್ನು ಕರೆದುಕೊಂಡು ಬಂದದ್ದು, ಆತನಿಗೆ ಬುರುಡೆಯನ್ನು ನೀಡಿದ್ದು, ಆ ಬಳಿಕ ಆತನಿಗೆ ಸುಳ್ಳು ಹೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಣ ನೀಡಿ ಆತನನ್ನು ಪುಸಲಾಯಿಸಿದ್ದು ಎಲ್ಲವೂ ಕೂಡ ಆ ಒಂದು ವರದಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು. ಸದ್ಯ ವರದಿಯ ವಿಚಾರಗಳು ಬಹಿರಂಗ ಆಗಿರುವಂಥದ್ದು. ಜೊತೆಗೆ ಇವರೇ ಇದ್ದುಕೊಂಡು ಈ ರೀತಿಯಾಗಿ ಷಡ್ಯಂತ್ರ ರೂಪಿಸಿದ್ದು ಎಲ್ಲವೂ ಕೂಡ ಆ ಒಂದು ವರದಿಯಲ್ಲಿ ಬಹಿರಂಗ ಆಗಿದೆ. ವರದಿ ಬಹಿರಂಗ ಆದ ಬಳಿಕ ಸಾರ್ವಜನಿಕ ವಲಯದಲ್ಲೂ ಕೂಡ ಈ ವಿಚಾರವಾಗಿ ಬಹಳಷ್ಟು ಚರ್ಚೆ ಆಗ್ತಿದೆ. ಪ್ರಮುಖವಾಗಿ ಧರ್ಮಸ್ಥಳ ಕ್ಷೇತ್ರದ ಭಕ್ತರು ಕೂಡ ಒಂದಷ್ಟು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥ ಅಂದರೆ ಕ್ಷೇತ್ರದ ಹೆಸರನ್ನು ಹಾಳು ಮಾಡೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ಷಡ್ಯಂತ್ರ ರೂಪಿಸಲಾಗಿತ್ತು. ಅದೆಲ್ಲವೂ ಕೂಡ ಈಗ ವರದಿಯಲ್ಲಿ ಬಹಿರಂಗ ಆಗಿದೆ. ಮುಂದಿನ ದಿನಗಳಲ್ಲಿ ಯಾರೆಲ್ಲ ಈ ರೀತಿಯಾಗಿ ಏನು ಷಡ್ಯಂತ್ರ ರೂಪಿಸಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಧರ್ಮಸ್ಥಳ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ವೀರೇಶ್, ಥ್ಯಾಂಕ್ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ತನಿಖಾ ವರದಿಯಲ್ಲಿ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಇದೀಗ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡಿದ್ದು ಬಟಾಬಯಲಾಗಿದೆ. ತನಿಖಾ ವರದಿ ಸಲ್ಲಿಕೆ ಬಗ್ಗೆ ಧರ್ಮಸ್ಥಳದಿಂದ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆಗಿರುವುದು ಸ್ಪಷ್ಟವಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. SIT ಯಿಂದ ಪ್ರಾಥಮಿಕ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದೆ. ಇದು ಕೂಡ ಒಂದು ಉದಾಹರಣೆಯಾಗಿದೆ. ಮತ್ತೆ ಈ ರೀತಿ ಆಗದಂತೆ ಸರ್ಕಾರ ಎಚ್ಚರಿಕೆಯನ್ನ ವಹಿಸಲಿ ಅಂತ ಧರ್ಮಸ್ಥಳ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಷಡ್ಯಂತ್ರದ ಹಿಂದಿರುವವರಿಗೆ ಕಾನೂನು ಕ್ರಮವನ್ನು ಜರುಗಿಸಲಿ. ತಪ್ಪಿತಸ್ಥರಿಗೆ ಅತ್ಯಂತ ಕಠಿಣವಾಗಿರ್ತಕ್ಕಂತಹ ಕ್ರಮಕ್ಕೆ ಒತ್ತಾಯವನ್ನ ಮಾಡ್ತೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ನಲ್ಲಿ. ದಿನೇಶ್, ನಾವು ನೋಡ್ತಾ ಇದ್ದೀವಿ ದಿನವಿಡೀ ಕಳೆದಂತೆ ಧರ್ಮಸ್ಥಳದ ಒಂದೊಂದು ಮುಖವಾಡ ಕಳಚಿ ಬೀಳ್ತಾ ಇದೆ. ಇದೀಗ ತನಿಖಾ ವರದಿಯಲ್ಲಿ ಬುರುಡೆಯ ಒಂದೊಂದು ಷಡ್ಯಂತ್ರದ ರಿವೇಲ್ ಬಟಾಬಯಲಾಗ್ತಾ ಇದೆ. ಈ ಎಲ್ಲವನ್ನು ಇದೀಗ SIT ವರದಿಯಲ್ಲೂ ಕೂಡ ಉಲ್ಲೇಖ ಮಾಡಿದೆ. ತಪ್ಪಿತಸ್ಥರಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಲಿ ಅಂತ ಧರ್ಮಸ್ಥಳದ ಎಲ್ಲ ಗ್ರಾಮಸ್ಥರು ಹಾಗಿರತಕ್ಕಂತಹ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ದಿನೇಶ್?